ನಿರೀಕ್ಷೆ ವಾಕ್ಯ. ಪ್ರಿಯರೇ, ಈ ಕಾರ್ಯಕ್ರಮಕ್ಕಾಗಿ ನೀವು ಕಾದಿರ್ತೀರಾ ಅಂತ ನಾನು ನಂಬ್ತೇನೆ. ಯಾಕೆಂದರೆ ಪ್ರತಿ ಬೆಳಿಗ್ಗೆ ಈ ವಾಕ್ಯವನ್ನು ಕೇಳುವಾಗ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ, ನಿಮಗೆ ಧೈರ್ಯಪಡಿಸ್ತಾ ಇದ್ದಾರೆ. ಆದ ಕಾರಣ ಪ್ರಿಯರೇ, ಇಂದಿನ ಕಾರ್ಯಕ್ರಮಕ್ಕೂ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಇಂದಿನ ವೇದ ವಾಕ್ಯವು ಕೀರ್ತನೆಗಳು 143 10ನೇ ವಚನ. ಕೀರ್ತನೆಗಳು 143 10ನೇ ವಚನ. ನಿನ್ನ ಚಿತ್ತದಂತೆ ನಡ್ಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ. ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ. ಮಟ್ಟ ನೆಲದಲ್ಲಿ ಅಂದರೆ ಇಂಗ್ಲೀಷ್ನಲ್ಲಿ ಲೆವೆಲ್ ಗ್ರೌಂಡ್ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ನಿನ್ನ ಚಿತ್ತದಂತೆ ನಡ್ಕೊಳ್ಳುವುದನ್ನು ನನಗೆ ಕಲಿಸು. ದೇವರ ಚಿತ್ತ ಏನಾಗಿದೆ? ಪ್ರತಿದಿನ ನಾವು ನಮ್ಮ ಚಿತ್ತನ್ನು ಮಾಡ್ಕೊಳ್ತೇವೆ ಅಲ್ಲ. ಎದ್ದೇಳಬೇಕು, ಕೆಲಸಕ್ಕೆ ಹೋಗಬೇಕು, ಮತ್ತು ಏನಾದರೂ ಖರೀದಿ ಮಾಡಬೇಕಾದ್ರೆ, ಯಾವುದೇ ಒಂದು ನಿರ್ಣಯ ತಗೋಬೇಕಾದ್ರೆ, ಯಾವ ಡಿಸಿಷನ್ ಮಾಡಿದರೂ ನಮ್ಮ ಸ್ವಂತ ಆಲೋಚನೆಯಂತೆ ನಾವು ನಡೀತಾ ಇರ್ತೇವೆ. ಆದರೆ ಇಲ್ಲಿ ನಿನ್ನ ಚಿತ್ತದಂತೆ ನಡ್ಕೊಳ್ಳುವುದನ್ನು ನನಗೆ ಕಲಿಸು ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ. ದಾವೀದನು ಬರೆದ ಕೀರ್ತನೆ ಇದು. ದಾವೀದನು ಮಹಾರಾಜನಾದರೂ ಆತ ಎಲ್ಲ ವಿಷಯಗಳಲ್ಲಿ ದೇವರ ಜೊತೆಯಲ್ಲಿ ಮಾತಾಡುವಂಥ ವ್ಯಕ್ತಿಯಾಗಿದ್ದ. ಪ್ರತಿ ವಿಷಯದಲ್ಲಿ ಆತನ ದೇವರ ಹತ್ರ ಕೂತ್ಕೊಂಡು, ನಾನು ಯುದ್ಧಕ್ಕೆ ಹೋಗ್ಲಾ ಬೇಡವಾ, ನೀನು ನನಗೆ ತೋರಿಸು, ಮತ್ತು ನಿನ್ನ ಚಿತ್ತ ಏನಿದೆ ನನಗೆ ಕಲಿಸು. ಎಷ್ಟು ಒಳ್ಳೆಯ ಒಂದು ಪ್ರಾರ್ಥನೆ. ಹಾಗಾದರೆ ಪ್ರಿಯರೇ, ದೇವರ ಚಿತ್ತ ನಮ್ಮ ಜೀವನದಲ್ಲಿ ಏನಾಗಿದೆ? ಒಬ್ಬ ಯೌವನಸ್ಥ ಬರ್ತಾನೆ, ಧರ್ಮಶಾಸ್ತ್ರ ಎಲ್ಲ ಜ್ಞಾನ ಹೊಂದಿದವನು. ಓಕೆ, ನಾನು ದೇವರಿಗೆ ಮೆಚ್ಚುಗೆ ಆಗಿರ್ಬೇಕಾದ್ರೆ ಹೇಗೆ ಬಾಳಬೇಕು? ದೇವರ ವಾಕ್ಯದ ಪ್ರಕಾರ ನೋಡಿದರೆ, ನಿನ್ನ ದೇವರಾದ ಯೆಹೋವನನ್ನು ನೀನು ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಪೂರ್ಣ ಹೃದಯದಿಂದ. ಆಮೇಲೆ ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸಿ. ಇದೇ ಇಡೀ ಧರ್ಮಶಾಸ್ತ್ರ ಇದೊಂದು ಮಾತಿನಲ್ಲಿ ಆಧಾರವಾಗಿದೆ. ಹಾಗಾದರೆ ಪ್ರಿಯರೇ, ದೇವರ ಚಿತ್ತ ನನ್ನ ಮತ್ತು ನಿಮ್ಮ ಜೀವನದಲ್ಲಿ ಏನಿದೆ ಅಂದರೆ, ದೇವರನ್ನು ನಾವು ಪೂರ್ಣ ಹೃದಯದಿಂದ ಪ್ರೀತಿಸಬೇಕು. ಆಮೇಲೆ ಅದೇ ಪ್ರೀತಿ ಯಾವಾಗ ನಾವು ದೇವರ ಹತ್ರ ನಾವು ಪ್ರೀತಿ ಹೊಂದುತ್ತೇವೋ, ಅದೇ ಪ್ರೀತಿ ನಾವು ಸಹೋದರ ಸಹೋದರಿಯರು, ನಮ್ಮ ಜೊತೆಯಲ್ಲಿರುವಂಥ ನೆರೆಯವರ ಜೊತೆಯಲ್ಲಿ ಅದೇ ಪ್ರೀತಿಯನ್ನು ನಾವು ಹಂಚ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ವಾಕ್ಯದಲ್ಲಿ ನಾವು ನೋಡುವುದೇನೆಂದರೆ, ನಿನ್ನ ಚಿತ್ತದಂತೆ ನಡ್ಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ. ದೇವರೇ, ನೀನೇ ನನ್ನನ್ನು ಉಂಟು ಮಾಡಿದೀಯಾ, ನೀನೇ ನನ್ನ ಜೀವನದ ಎಲ್ಲ ಪುಸ್ತಕದಲ್ಲಿ ನೀನು ಬರೆದಿಟ್ಟಿದೆಯಾ, ನಿನ್ನ ಕೈಯಲ್ಲಿ ನಾನಿದ್ದೇನೆ ಸ್ವಾಮಿ. ಹಾಗಾದರೆ ನೀನೇ ನನ್ನನ್ನು ಉಂಟು ಮಾಡಿದೆಯಾ, ನಾನು ಹೇಗೆ ಜೀವಿಸಬೇಕು ನನಗೆ ನೀನು ಕಲಿಸು ಅಂತ ನಮ್ಮನ್ನು ನಾವು ಆತನಿಗೆ ಒಪ್ಪಿಸಿಕೊಟ್ಟಾಗ ಏನಾಗುತ್ತೆ? ಅದರಿಂದ ದೊಡ್ಡ ಲಾಭ ಇದೆ. ಏನಂದರೆ, ತಪ್ಪು ಮಾಡಲ್ಲ. ಶುಭಕಾರಿಯಾಗಿರುವ ನಿನ್ನ ಆತ್ಮನು. ಯಾವಾಗ ನಾವು ದೇವ್ರ ವಾಕ್ಯದ ಪ್ರಕಾರ ನಾವು ನಡೆಯೋಕ್ಕೆ, ದೇವ್ರ ಚಿತ್ತದ ಪ್ರಕಾರ ನಾವು ನಡೆಯೋಕ್ಕೆ ಹೋಗ್ತೇವೆ, ಅವಾಗ ಏನಾಗುತ್ತಂತೆ? ಪವಿತ್ರಾತ್ಮನು ನಮ್ಮೊಳಗೆ ಬಂದು ಸೇರಿಬಿಡ್ತಾನೆ. ಪವಿತ್ರಾತ್ಮನ ಅಭಿಷೇಕ ನಮ್ಮ ಮೇಲೆ ಬರುತ್ತೆ. ದೇವರಿಗೆ ನಾವು ಹತ್ತಿಕೊಂಡಾಗ, ದೇವರ ಚಿತ್ತದ ಪ್ರಕಾರ ನಾವು ನಡೆಯೋಕ್ಕೆ ತೀರ್ಮಾನ ಮಾಡಿದಾಗ, ಸ್ವಾಮಿ ಯಾವಾಗಲೂ ಹೇಳ್ತಾರೆ, ನಾನು ನನ್ನ ಚಿತ್ತದಂತೆ ನಾನು ಏನು ಮಾತಾಡಲ್ಲ, ನನ್ನ ಚಿತ್ತದಂತೆ ನಾನು ಏನು ಮಾಡಲ್ಲ, ನನ್ನ ತಂದೆಯ ಚಿತ್ತವನ್ನೇ ನಾನು ನೆರವೇರಿಸ್ತೇನೆ. ಅದಕ್ಕೋಸ್ಕರ ಆತನು ಮರಣವನ್ನೇ ಗೆದ್ದು ಮೃತ್ಯುಂಜಯನಾಗಿ ಸಮಾಧಿಯನ್ನು ಗೆದ್ದು ಬರುವಂಥ ಒಂದು ಅವಕಾಶ ಯೇಸುಸ್ವಾಮಿಗೆ ಸಿಕ್ಕಿತು. ಹಾಗಾದರೆ ಇಲ್ಲಿ ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ, ಅಂದರೆ ತಗ್ಗು ದಿನ್ನೆ ಕಷ್ಟಪಟ್ಟು ಜೀವನ ಮಾಡೋದು ಬೇಡ, ಈಸಿಯಾಗಿ ಒಂದು ಸಮಾನವಾಗಿರುವಂಥ ಭೂಮಿ ಮೇಲೆ ನಾವು ನಡೆಯೋದು ಎಷ್ಟು ಈಸಿ. ಅದೇ ಸ್ವಲ್ಪ ಬೆಟ್ಟ ಹತ್ತೋದಾದರೆ ತುಂಬ ಕಷ್ಟ, ಬೆಟ್ಟದಿಂದ ಕೆಳಗಿಳಿಯೋದು ಇನ್ನೂ ಕಷ್ಟ. ಹಾಗಾದರೆ ಇಂಥ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬರಬಾರ್ದು ಅಂತ ಯೋಚನೆ ಮಾಡಿದರೆ, ನಾವು ದೇವರ ಚಿತ್ತದ ಪ್ರಕಾರ ಆತನನ್ನು ಪ್ರೀತಿಸೋಣ, ನೆರೆಯವರನ್ನು ಪ್ರೀತಿಸೋಣ. ಈ ಪ್ರೀತಿಯಲ್ಲಿಯೇ ಒಂದು ದೊಡ್ಡ ಶಕ್ತಿ ಇದೆ, ಮತ್ತು ಅದು ನಮ್ಮನ್ನು ಮಟ್ಟ ನೆಲದಲ್ಲಿ ಮತ್ತು ಶುಭಕಾರಿಯಾದ ಪವಿತ್ರಾತ್ಮನ ಮೂಲಕ ನಾವು ನಡೆಯೋರಾಗಿದ್ದೇವೆ. ಪ್ರಿಯರೇ, ಇಂಥ ಸುಂದರವಾದ ವಾಕ್ಯಕ್ಕೋಸ್ಕರ ದೇವರಿಗೆ ನಾವು ಸ್ತೋತ್ರ ಹೇಳೋಣ, ಪ್ರಾರ್ಥನೆ ಮಾಡೋಣ. ಬನ್ನಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಅದ್ಭುತ ಸ್ವರೂಪನ ಆಲೋಚನಾಕರ್ತನು, ನಿತ್ಯನಾದ ತಂದೆ, ಸರ್ವಶಕ್ತನು, ಸೇನಾಧೀಶ್ವರನು, ಪರಾಕ್ರಮಿಯಾದ ದೇವರೇ, ನಿನ್ನನ್ನು ಆರಾಧಿಸ್ತೇವೆ.
ಕರ್ತನೇ, ನೀನೇ ದೇವರಾಗಿದ್ದೆ, ನೀನೇ ನಮ್ಮನ್ನು ಉಂಟು ಮಾಡಿದ್ದೆ. ತಂದೆ, ನೀನೇ ನಡೆಸು, ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸು, ನಿನ್ನ ಚಿತ್ತದಂತೆ ನಾವು ಜೀವಿಸುವುದಕ್ಕೆ ಕಲಿಸು ಎಂಬುದಾಗಿ ಅರಸನಾದ ದಾವೀದನು ಹೇಳಿದಂತೆ ಕರ್ತನೇ, ನಮ್ಮ ಜೀವಿತಗಳನ್ನು ನಿನ್ನ ಆಲೋಚನೆಯಂತೆ ನಡೆಸು. ನಿಮ್ಮ ಶುಭಕರವಾದ ಆತ್ಮನಿಂದ ನಮ್ಮನ್ನು ನಡೆಸು ಕರ್ತನೇ. ಮಟ್ಟ ನೆಲದಲ್ಲೇ ನಮ್ಮನ್ನು ನಡೆಸು ದೇವಾ. ಈ ದಿವಸ ನಿನ್ನ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು. ಬಲದಿಂದಲೂ ಶಕ್ತಿಯಿಂದಲೂ ಸಾಮರ್ಥ್ಯದಿಂದಲೂ ಜಯಶಾಲಿಗಳಾಗಿ ಜೀವಿಸುವಂತೆ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ. ಆಮೇನ್.